ಹುಬ್ಬಳ್ಳಿಯ ಆಸರವಂಡದ ಐತಿಹಾಸಿಕ ದೇವಸ್ಥಾನವಾದ ಭವಾನಿ ಶಂಕರ ನಾರಾಯಣ ದೇವಸ್ಥಾನದ ಮುಂದಿನ ಪುಷ್ಕರಣಿ ಮುಂದೆ ಕಾಮಗಾರಿನ ತಡೆಯಬೇಕು ಮತ್ತು ಇದು ಕಾನೂನು ಬಾಹಿರವಾಗಿ ಕಾಮಗಾರಿ ಮಾಡ್ತಿದ್ದಾರೆ ಎಂದು ಅನೇಕ ಭಾರತೀಯ ಜನತಾ ಪಕ್ಷ ಇರುವುದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದೆ. ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ ಇವತ್ತಲ್ಲಿ ಅಲ್ಲಿ ರಸ್ತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಪೊಲೀಸರು ಅಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರ್ಲಿಲ್ಲ ಅಂತ ನನಗೆ ಇದ ಹುಬ್ಬಳ್ಳಿಯೊಳಗ ಕನ್ನಮ್ಮ ಸರ್ಕಲ್ದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾಸಾಕ ಅವ್ರೇನ್ ತಡೆ ಹೊಟ್ಟಿದ್ರು ಅದ್ರ ಮೂಲಕ ಅವರು ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು. ಅವ್ರನ್ನ ಪೂರ್ಣ ವಶಕ್ಕೆ ಪಡೆದರೆ ನೋಡ್ತಾ ಇರ್ಬೋದು. ಹುಬ್ಬಳ್ಳಿಯ ಏನು ಚನ್ನಪೇಟೆ ಸರ್ಕಲ್ ಇದೆ, ಸಾಕಷ್ಟು ರೀತಿಯಾದಂಥ ಪ್ರತಿಪಾದವನ್ನು ಹಿಂದೂ ಪರ ಸಂಘಟನೆಗಳಿಂದ ವ್ಯಕ್ತವಾಗುತ್ತೆ. ಮತ್ತು ಸಾಕಷ್ಟು ರಾಜ್ಯ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬಲ್ಲದಿರ್ಬೋದು ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ, ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಮತ್ತು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರವೀಣ್ ಮುತಾಲಿಕ್ ಅವರನ್ನ ಸಹ ಬಂಧನ ಮಾಡಿದ್ದಾರೆ. ನೂರಾರು ಕಾರ್ಯಕರ್ತರ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಅವರನ್ನ ಬಂಧನ ಮಾಡಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿ ನಾವು ಆ ಒಂದು ಪುಷ್ಕರಣಿ ಮೇಲೆ ಕಾಮಗಾರಿ ಮಾಡುವುದಿಲ್ಲ ಎಂಬ ಒಂದು ಗುಡಿ ಐತಿ, ಹಿಂದೂಗಳ ಪುಷ್ಕರಣಿ ಐತಿ, ಇದ್ರ ಮೇಲೆ ನಾವು ರಸ್ತೆ ಮಾಡೋಣ ಅಂತ ಹೇಳಿ 25 ಲಕ್ಷ ರೂಪಾಯಿ ಇಲ್ಲೇ ದುಡ್ಡನ್ನ ರಸ್ತೆ ಮಾಡ್ಲಿಕ್ಕೆ ಟೆಂಡರ್ ಅನ್ನ ಮಾಡ್ಲಿಕ್ಕೆ ಕಾರ್ಪೊರೇಷನ್ ಅನ್ನ ದುಡ್ಡನ್ನ ಅಲೋಕೇಟ್ ಮಾಡ್ತಾರೆ. ಅವರಿಗೆ ಬೆಂಬಲವಾಗಿ ಕಾರ್ಪೊರೇಷನ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಶಹಜಾದ್ ಅನ್ನುವಂತ ಶಾಜಿಯಾ ಅನ್ನುವಂತ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಅದನ್ನ ಪ್ರೊಸೆಸ್ ಮಾಡ್ತಾರೆ. ಅದನ್ನ ಟೆಂಡರ್ ಮಾಡ್ಲಿಕ್ಕೆ ಕಾರ್ಯರೂಪಕ್ಕೆ ತಗೊಂಬರಕ್ಕೆ ಕೆಲಸ ಮಾಡ್ತಾರೆ. ಅದಕ್ಕೆಲ್ಲ ಅದಕ್ಕೂ ಪೂರಕವಾಗಿ ಕಾಂಗ್ರೆಸ್ ಗವರ್ಮೆಂಟ್ನ ಅಣತಿಯಂತೆ ಇಲ್ಲಿ ಬಂದಿರುವಂತ ಕಮಿಷನರ್ ಅವರು ಕಾಂಗ್ರೆಸ್ಸಿನ ನಾಯಕರ ಒತ್ತಾಯಕ್ಕೆ ಮಣಿದು ಅವರು ಆ ಶಾಜಾಗೆ ಅನುಮತಿ ಕೊಟ್ಟಿದ್ದಾರೆ ಆತು ಟೆಂಡರ್ ಮಾಡೋ ಅಂತ ಹೇಳಿ. ಇದು ಗೊತ್ತಾಗಿ ಅದೇ ಸಂದರ್ಭದಲ್ಲಿ ಇದು ತಪ್ಪು, ಇದು ಆಗಬಾರದು, ಅವ್ರಿಗೆ ಗೊತ್ತಿಂದ ಮಾಡಿದ್ರೆ ಸುಧಾರಿಸಿಕೊಳ್ಳಿ ಅಂತ ಹೇಳಿ ನಮ್ಮ ಪುಷ್ಕರಣಿ ಸಂಸ್ಕರಣಾ ಸಮಿತಿಯ ವತಿಯಿಂದ ಅವರಿಗೆ ಪತ್ರವನ್ನು ಕೂಡ ಕೊಟ್ಟಿದೆ. ಅದಷ್ಟಲ್ಲ, ಈ ರೀತಿಯ ಕೆಲಸ ಮಾಡಿದರೆ ಕಾನೂನಿನ ತೊಂದರೆ ಆಗ್ತಕ್ಕಂತೆ ಪೊಲೀಸರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದಾಗಿದೆ. ಆದರೂ ಕೂಡ ಈ ಸಾಬರ ಸಂಸ್ಕೃತಿಯನ್ನ ಮೈಯ ಪೂರ್ತಿ ಅಳವಡಿಸಿಕೊಂಡಿರುವಂತ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಮತ್ತೊಮ್ಮೆ ಈ ಕಾರ್ಯಕ್ಕೆ ಕೈ ಹಾಕಿದೆ. ಅವ್ರ ಕೈ ಉಂಡಾರ ಇದ ಹುಬ್ಬಳ್ಳಿಯೊಳಗ ಕನ್ನಮ್ಮ ಸರ್ಕಲ್ದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾಸಾಕ ಅವ್ರೇನ್ ತಡೆ ಹೊಟ್ಟಿದ್ರು ಅದ್ರ ಮೂಲಕ ಅವರು ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು. ದಿಕ್ಕ ಧೂಳ್ಪಟ ಆಗಿ ಹೋದ್ರು. ಅಂದರೂ ಕೂಡ ಬುದ್ಧಿ ಕಲಿದಂತ ಈ ಕಾಂಗ್ರೆಸ್ಸಿಗರು ಅಧಿಕಾರಿಗಳ ಮೂಲಕ ಇವತ್ತು ಪುಷ್ಕರಣಿಗೆ ಮತ್ತೆ ರೋಡ್ ಮಾಡಿ ಅದನ್ನು ಮುಚ್ಚುವಂತ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಮೊದಲಿನಿಂದಲೂ ಈ ಸಾಬ್ರು ಮಾಡ್ಕೊಂತ ಬಂದಿದ್ದ ಕೆಲಸ ಇದೆ. ಸನಾತನ ಧರ್ಮದ ಹಿಂದೂ ಧರ್ಮದ ಗುರುಗಳನ್ನ ಅಳಿಸ್ಕೊಂತ ಹೋಗೋದು, ಹಿಂದೂ ಧರ್ಮದ ದೇವಸ್ಥಾನಗಳನ್ನ, ಬೌದ್ಧ ಧರ್ಮದ ದೇವಸ್ಥಾನಗಳನ್ನ, ಜೈನ ಧರ್ಮದ ದೇವಸ್ಥಾನಗಳನ್ನ ಅಳಿಸ್ಕೊಂತ ಹೋಗೋದು, ಅದರ ಮೇಲೆ ತಮ್ಮ ಬಾವುಟ ಹಚ್ಚುವಂತ ಕೆಲಸ ಅವರು ಮೊದಲಿನ ಪ್ರಯತ್ನ ಮಾಡಿದ್ದಾರೆ. ಅದು ಒಂದು ಕಾಲ ಇತ್ತು. ಆದ್ರೆ ಇವತ್ತಿನ ಕಾಲ ನರೇಂದ್ರ ಮೋದಿ ಅವರ ಕಾಲ ಐತಿ. ಇದು ಹಿಂದೂ ಪುನರುತ್ಥಾನದ ಕಾಲ. ಈ ಸಂದರ್ಭದಲ್ಲಿ ಇಂಥವೆಲ್ಲ ನಡೆಯಲಿಲ್ಲ. ಇದನ್ನೇನಾದ್ರು ಮಾಡಿದ್ರೆ ಶಿವಕುಮಾರ್ ಅವರ ಸುಮ್ಮ ಗುಡಿಗೆ ಹೋದಂಗ ಮಾಡಿ ನಾಟಕ ಮಾಡಿ ಮನೆ ಮೇಲೆ ಗುಪ್ಪ ಇಟ್ಕೊಂಡ್ರೆ ನಡೆಯಲಿಲ್ಲ. ನಿಜವಾದ ಹಿಂದೂ ಧರ್ಮದ ಉಳಿಸುವಂತ ಕೆಲಸ ನೀವು ಮಾಡಿದ್ರೆ ನಿಮ್ಮ ಸರ್ಕಾರ ನೋಡಿತೈತಿ. ಇಲ್ಲಿಕ್ಕೆ ನಿಮ್ಮ ಸರ್ಕಾರ ಕೂಡ ಮೇಲೆ ಕಿತ್ತಾಗಿದೆ ಕಳಿಸಿಬಿಡ್ತೇವೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಿಮಗೀಗ ಸೂಕ್ಷ್ಮವಾಗಿ ನಾವು ಹೇಳ್ತಾ ಇದ್ದೇವೆ. ಇವತ್ತು ಹೋರಾಟದ ಮೊದಲನೇ ದಿನ. ಇವತ್ತು ನಿಮ್ಗೆ ಸೂಕ್ಷ್ಮವಾಗಿ ಹೇಳತ್ತೇವೆ, ನೀವಾಗೆ ಆ ರಸ್ತೆಯಿಂದ ತೆಗಿರಿ. ನೀವಾಗೆ ಇಲ್ಲೇ ಜನರ ಭಾವನೆಗಳನ್ನ ಕೆರಳಿಸುವಂತ ಕೆಲಸ ಮಾಡಬೇಡ್ರಿ. ನಿಮ್ಮ ಸರ್ಕಾರಕ್ಕೆ ಚಲೋ ಆಗ್ತೈತಿ, ನಿಮಗ ಶಾಪ ತಟ್ಟುವುದಿಲ್ಲ. ಇಲ್ಲಿಕ್ರಿ ಈ ಶಾಪ ನಿಮ್ಗೆ ತಟ್ಟೆ ತರ್ತೈತಿ. ಎಲ್ಲಿ ತನಕ ಪುಷ್ಕರಣಿಗೆ ಮೇಲೆ ಮಾಡಿದಂತ ರಸ್ತೆ ಸ್ವಚ್ಛ ಆಗೋದಿಲ್ಲ
ಅಲ್ಲಿ ತನಕ ನಾವು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ನನ್ನ ಅವ್ರ ದಾಖಲೆಗಳನ್ನ ಕಸದ ಬುಟ್ಟಿಯಲ್ಲಿ ಎಸೆದಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇವರು ಮುಜರಾಯಿಯ ಸಂಬಂಧಪಟ್ಟಂತ ಅಧಿಕಾರಿಗಳು. ಪುರಾತತ್ವ ಇಲಾಖೆಯಲ್ಲಿ ನಿಮ್ಮ ಕಚೇರಿಯಲ್ಲೇ ದಾಖಲೆಗಳಿದ್ದಾವೆ. ನೀವೇ ಕೊಟ್ಟಂತ ದಾಖಲೆಗಳ ಬೇಕಾದಷ್ಟು ಇವತ್ತು ಕಾರ್ಪೊರೇಷನ್ ಆಗಲಿ ಕಮಿಷನರ್ ಆಗಲಿ ಕೊಟ್ಟಿದ್ದಿದೆ. ಆದರೂ ಕೂಡ ಇವತ್ತು ನೀವು ರಕ್ಷಣೆ ಮಾಡಬೇಕಾದಂತ ಪುರಾತತ್ವ ಇಲಾಖೆ, ನೀವು ಪೇಮೆಂಟ್ ತಗೊಳ್ತೀರಿ, ಪಗಾರ ತಗೊಳ್ತೀರಿ, ಎಸಿ ಆಫೀಸ್ ನಲ್ಲಿ ಕೂತ್ಕೊಳ್ತೀರಿ. ಯಾತಕ್ಕೆ? ಸಗಣಿ ತಿನ್ನಕ? ನೀವು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕಟ್ಟಡಗಳ ಭೂಮಿಗಳ ರಕ್ಷಣೆಗೋಸ್ಕರ ನಿಮ್ಮನ್ನ ಕೂಡಿಸಿದೆ ಅಲ್ಲಿ. ನೀವು ಕೂಡ ಇವತ್ತಿನ ಈ ಕಾನೂನು ಭಂಗವಾದಂತ, ಕಾನೂನು ಬಾಹಿರವಾದಂತ ಮತ್ತು ಇವತ್ತಿನ ಗಲಭೆಗಳಿಗೆ ನೀವು ಕಾರಣಕರ್ತರಿದ್ದೀರಿ. ಇನ್ನು ಮೂರನೇದಾಗಿ ಪೊಲೀಸ್ ಕಮಿಷನರ್ ನೀವು ಇವತ್ತೇನು ಮಾಡಿದಿರಿ? 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಿರಲ್ಲ, ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ, ಇವತ್ತು ಅಲ್ಲಿ ರಸ್ತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಪೊಲೀಸರು ಅಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರ್ಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇವರು 3 ಜನ ಕಾರಣಕರ್ತರಿದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂತಹದ್ದು ಹೇಳ್ತೀನಿ. ಎರಡನೇದು, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ, ಸಾವಿರಾರು ವರ್ಷದಿಂದ ಇಸ್ಲಾಂ ಹುಟ್ಟಿದಾಗಿಂದ ಇದನ್ನೇ ಮಾಡ್ತಾ ಬಂದಿದೆ. ಇದರ ವಿರುದ್ಧ ಹಿಂದೂ ಸಮಾಜ ನಾವು 500 ವರ್ಷ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನವನ್ನ ಹೋರಾಟ ಮಾಡಿ ನಾವು ಗೆದ್ದು ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತ ಗಂಡಗಲಿಗಳಿದ್ದೀವಿ ನಾವು. ಇದ್ಯಾವುದು ಲೆಕ್ಕ? ಇದು ಬಹಳ ವರ್ಷ ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ, ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಶಾಂತ ರೀತಿಯಿಂದ, ಇವತ್ತು ಶಾಂತಿ, ನಾಳೆ ಕ್ರಾಂತಿ. ಸೊ ಶಾಂತಿಯ ಆ ಪಾಠ ಇರೋದೇ ಮುಂದಿನ ಕ್ರಾಂತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಇದ್ರ ಯಾವುದು ಬಗ್ಸಕ್ಕಾಗೋದಿಲ್ಲ. ನಿಮ್ಮ ಪೊಲೀಸರ ಲಾಠಿ, ಗೋಳಿ, ಜೈಲು ಯಾರಿಗೂ ಬಗ್ಸಕ್ಕಾಗೋದಿಲ್ಲ. ನಾವು ನಿಂತ್ಕೊಂಡಿದೀವಿ, ನಿಲ್ತೀವಿ. ಬರೇ ಈಗ ಸಾಂಕೇತಿಕವಾಗಿ ಬಂದಿದ್ದೀವಿ. ಮನೆಗೆ ಹೋಗಿ ಪೊಲೀಸರು ಹೆದರಿಸಿದ್ದಾರೆ. ಯಾಕೆ? ನಿಮಗೆ ಬೇರೆ ಕೆಲಸ ಇಲ್ಲೇ? ನಿಮಗೆ ಗಾಂಜಾ ಕಾಣಿಸ್ತಾ ಇಲ್ಲೇ? ನಿಮಗೆ ಡ್ರಗ್ ಕಾಣಿಸ್ತಾ ಇಲ್ಲೇ? ನಿಮಗೆ ಲವ್ ಜಿಹಾದ್ ಕಾಣಿಸ್ತಾ ಇಲ್ಲೇ? ನಿಮಗೆ ನಮ್ಮ ಮನೆಗಳಿಗೆ ಹೋಗಿ ಇವತ್ತು ಹೆದರಿಸುವಂತ ಪ್ರಯತ್ನ ಮಾಡ್ತೀರಿ ನೀವು. ನೀವ್ಯಾರೇ ಹೆದರ್ಸೋರು? ನೀವು 500 ಮೀಟರ್ ಹಾಕಿದ್ರಲ್ಲ, ಸಾಕಲ್ಲ ನಿಮಗೆ? ಅದನ್ನು ಬಿಟ್ಟು ಮನೆಗೆ ಹೋಗಿ ಹೆದರ್ಸೋದಾ? ಯಾವ ಹೆದರಿಕೆಯಿಂದ ಬೆದರಿಕೆಯಿಂದ ಇಲ್ಲಿ ಇದ್ದಂತ ಹಿಂದೂಗಳು ಹೆದರುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಪೊಲೀಸರು ಗಾಡಿ ತಗೊಂಡು ನನ್ನಿಂದ ಬೆನ್ನತ್ತೀರಿ. ನಾ ಯಾರನ್ನೂ ರೇಪ್ ಮಾಡಿಲ್ಲ, ನಾ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಧೈರ್ಯದಿಂದ ಹೇಳ್ತೀನಿ, ನಾ ಇದನ್ನ ಮಾಡೇ ಮಾಡ್ತೀನಿ. ಆದರೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಿ ಸ್ವಲ್ಪ ತಲೆ ವಿಚಾರಣೆ ಮಾಡೋಕ್ಕಾಗಲ್ಲ. ಹೀಗಾಗಿ ಈ ಹೋರಾಟ ಇದು ನಿರಂತರ, ಎಲ್ಲಿಯವರೆಗೆ ಆ ಪುಷ್ಕರಣಿಯ ಉತ್ಖನನ ಆಗೋದಿಲ್ಲ. ನಮ್ದು ಬೇಡಿಕೆ ಬಹಳ ಸ್ಪಷ್ಟ ಇದೆ. ಆ ರಸ್ತೆ ಮಾಡಿದ್ದನ್ನ ತೆಗಿಬೇಕು, ಮೊದಲೇ ಬೇಡಿಕೆ. ಎರಡನೇ ಬೇಡಿಕೆ, ಅಲ್ಲಿ ಯಾವುದು ಹೊಂಡ ಅಂತ ಜಾಗ ಅವರು ಮಾರ್ಕ್ ಮಾಡಿದರೋ ಆ ಹೊಂಡದ ಜಾಗೆಯನ್ನ ಉತ್ಖನನ ಮಾಡಬೇಕು. ಸೈಂಟಿಫಿಕ್ ಆಗಿ ಉತ್ಖನನ ಮಾಡ್ರಿ. ಉತ್ಖನನ ಆಗಿರುವಂತಹ ಆ ಜಾಗೆಯಲ್ಲಿ ಪುರಾತತ್ವ ಇಲಾಖೆಯ ಪುರಾತನ ಸಂಸ್ಕೃತಿಗಳ ಕುರುಹುಗಳು ಕಂಡು ಬಂದ್ರೆ that should be declared as protected land. ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಅದನ್ನ ಹುಬ್ಬಳ್ಳಿಯ ಹೆರಿಟೇಜ್ ಅಂತ ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಆ ಕಡೆ ಬರುವಂತ ಪ್ರಯತ್ನ ಮಾಡಬೇಕಾಗಿದೆ. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಈ ಹೋರಾಟ ಇವತ್ತು ಪ್ರಾರಂಭ. ನೀವು ನಮ್ಮನ್ನು ಹಕ್ಕುವಂತ ಪ್ರಯತ್ನ ಮಾಡಿದ್ರೆ ನಾವು ಹಿಂದೂ ಸಮಾಜ ಒಂದು ಸ್ಪ್ರಿಂಗ್ ಇದ್ದಂಗ
ಎಷ್ಟು ನಮ್ಮ ಮೇಲೆ ದಬಾಯಿಸ್ತಿರೋ ಅಷ್ಟು ಪುಟದ ಮೇಲೆ ಹೇಳ್ತೀವಿ ನಾವು. ಅದಕ್ಕೆ ಶಶಿಕುಮಾರ್ ಅವರೇ, ನೀವು ಏನೇ ಮಾಡ್ಬೇಕಂದ್ರೂ ಕೂಡ ಯೋಚನೆ ಮಾಡಿ. ನೀವು ಒಳ್ಳೆ ಕೆಲಸ ಮಾಡೋರ್ ಜೊತೆಗೆ ಇರ್ಬೇಕಂತ ನಮ್ದು ಆಗ್ರಹ ಇದೆ. ನಿಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ, ಅದನ್ನೇ ಕೇಳಿಸ ಅಲ್ಲ ಜನರಿಗೆ. ಪೊಲೀಸ್ ಇಲಾಖೆ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಶಶಿಕುಮಾರ್ ಅವರು ಮೀಡಿಯಾ ಇಟ್ಕೊಂಡು ನಾಟಕ ಮಾಡೋದು ಬಿಟ್ಟು ಸಮಾಜ ಜೊತೆ ಬರಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಈ ಹೋರಾಟ ತಾರ್ಕಿಕ ಅಂತ್ಯ ಆಗುವವರೆಗೆ ನಾವು ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರಗಳು. In the pretext of protest call given by various Hindu organizations regarding road work in Asaroni, 163 BNSS prohibitory orders were imposed, and outside the 500 meters premises, Hindu organizations and also BJP leaders and workers have gathered, and they tried reaching into the area and go to the place where the road work has taken place. In the pretext of that, to avoid any untoward incident, about 200 people have been taken to custody, including MLAs of this region, Sri Arvind Bellad, Sri Mahesh Tenginka and Sri Pradeep Shettar, and also other important leaders and office bearers of various Hindu organizations, and also workers and party workers. So bandobast, our security arrangements will continue, and the prohibitory order is imposed up till 10 p.m. and about 200 people have been taken to custody. 200 people have been taken to custody. No, I mean necessary legal action will be taken. No. 163 is extended only up till 10 p.m. today. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಈ ಹೋರಾಟ ತಲುಪುವುದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ, ಸಾಲರ್ ನ್ಯೂಸ್, ಹುಬ್ಬಳ್ಳಿ.